ಹೆಲ್ಪಿನ ಸಹಾಯದಿಂದ ಅಷ್ಟು ದೂರವರೆಗೂ ಕ್ಯಾಮ್ರಾ ಇಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಾನು ಬಾಬು ಬಂದು ಇವಾಗ ಟೆಂಟ್ ಆಯ್ತಾ ಮೇಡಮ್, ಟೆಂಟ್ ಹಾಕೋಣ. ಬಾಬು ಹೆಂಗ ಅಲ್ಲಿಂದ ಬಂದಿದ್ದು? ಚೆನ್ನಾಗಾಯ್ತಲ್ಲ ಪ್ಲೇಸ್, ಬಹಳ ದಿನ ಆಗಿತ್ತು ಬಂದು ಈ ಕಡೆ ಎಲ್ಲ. ಬಟ್ ಏನಿಲ್ಲ ಅಷ್ಟೇನು ప్లేయర్ ఇబ్బునికి అంతే, నువ్వు యావదన్నా కానీ అంతే. వానకి కాంతుంది వాళ్ళకి నాన్నెళ్దావు ఇబ్బునికి అంతే. ఇప్పుడు సీట్లు అట్లా సీట్ల కింద చూస్తారా కింద నీళ్ళు నమ్మొస్తుంది జగనం. ಭಯಂಕರ ಕೊರಿತಾ ಇದ್ದದ್ದು ನೀವು ಚಳಿ. ಎಕ್ಸಲೆಂಟ್ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಶುಭೋದಯ ಪರಿಸರ ಪ್ರೇಮಿಗಳೇ. ಸೊ ಪರಿಸರನ ಪ್ರೀತಿಸುವಂಥವ್ರಿಗೆ ನನ್ನ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಸೊ ನೇಚರಲ್ಲಿ ಒಂದು ದಿನ ಕ್ಯಾಂಪ್ ಹಾಕೋದು, ಸೊ ಈ ಥರ ಹೊಲಗಳಲ್ಲಾಗಲಿ ಇಲ್ಲಾಂದ್ರೆ ಬೆಟ್ಟದಲ್ಲಾಗಲಿ. ಸೊ ಇದು ಎಪಿಸೋಡ್ 2, ಡೇ 2 ಎಪಿಸೋಡ್ 2. ಸೊ ಎಪಿಸೋಡ್ 1ನಲ್ಲಿ
ಮೊದಲೆಲ್ಲ ಒಳಗಡೆ ಇತ್ತಲ್ಲ ಎಂಟ್ರಿ. ಹೋಗೋಣ. ಹಾಂ ಇವಾಗ ಇದೆಲ್ಲ ಮುಳ್ಕಂತ ಹಾಕಿದ್ರಲ್ಲ, ಹಾಂ ಹಂಗಾಗಿ ಎಲ್ಲ ಅದೇ ಅದೇ ಬೌಂಡ್ರಿ ಹಾಕಿದರೆ ಹೋಗೋಕ್ಕಾಗಲ್ಲ. ಹೋದ್ರೂ ಅಲ್ಲೆಲ್ಲ ರಿಂಚ್ ಹೊಡೆದ್ಬಿಟ್ಟವ್ರೆ, ಗಾಡಿ ಬೈಕ್ ಹೋಗೋಕ್ಕಾಗಲ್ಲ. ಕಾಲ್ದಾರಿ ಇತ್ತಲ್ಲ. ಎಲ್ಲ ಹೊಡ್ಬಿಟ್ರೆ ಹಾಂ ಕೊನೆವರೆಗೂ ಹೋಗ್ಬಿಡೋಣ. ಹಾಂ ನೋಡಿ ಇಲ್ಲಿ ಆದರೂ ಅಷ್ಟೇ ನೋಡಿ ಹೆಂಗೈತೆ ಉಕ್ಕಿಯಾಗೆ. ಬೈಕ್ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಹೋಗುತ್ತಾ? ಹಾಂ ಏನು ದೊಡ್ಡ ಮುಳ್ಳುಗಳೇ ನೀರಲ್ವಲ್ಲ. ಹಾಂ ಆರಾಮಾಗಿ ಹೊಡಿಬೋದಲ್ಲ. ಈಗ ಆಯ್ತು ಕಾಲ್ದಾರಿ. ಹೆಂಗೈತೆ ದಾರಿ ಇದು. ಹೊಸ ಟೈರ್ ಹಾಕ್ಸಿದ್ದೀನಿ MRF. ಕಿಮಕ್ ಕಂಬಲ್ಲ. ಸಣ್ಣ ದೊಡ್ಡ ಮುಳ್ಳುಗಳಿಗೆ ಏನಾದರೂ ಸ್ವಲ್ಪ ಕೋಟಿ ಮಾಡ್ಬೋದು, ಸಣ್ಣ ಮುಳ್ಳುಗಳಿಗೆಲ್ಲ ಡೋಂಟ್ ಕೇರ್. ಏನಂತೀಯ? ಹಾಂ ಅಲ್ಲಿ ಹುಣಸೆ ಮರದ ಹತ್ರ ಇಳಿಸ್ಬಿಟ್ಟು ಹೋಗೋಣ. ಓಕೆ ನೆಳ್ಳಗೆ ಹಾಕಿ ಓಕೆ. ಬೈಕ್ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಲಗೇಜ್ ತಗೊಂಡು ಏನು ಬಾಬು ಹೋಗ್ಬಿಡೋಣ. ನಡ್ಕೊಂಡು ಹೋಗೋಣ. ಎಷ್ಟೊತ್ತು ಒಂದು 5-10 ನಿಮಿಷಕ್ಕೆ ಹೋಗ್ಬೋದು. ಹೋಗಿ ಅಲ್ಲಿ ಕ್ಯಾಂಪಿಂಗ್ ಹಾಕೋಣ, ಅಲ್ಲಿ ಸಿಗೊಂಡ್ಬಿಡು. ಹಾಂ ಹೋಗ್ತಾ ಮಾತಾಡ್ಕೊತ ಹೋಗೋಣ. ಕರ್ನಾಟಕ ಸ್ಟೇಟು
ಹಾಂ ಫೈನಲ್ ಆಗಿ ರೀಚ್ ಆಗಿದ್ದೇವೆ. ನಾನು ಬಾಬು ಹೆಲ್ಪಿನ ಸಹಾಯದಿಂದ ಅಷ್ಟು ದೂರವರೆಗೂ ಕ್ಯಾಮ್ರಾ ಇಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಾನು ಬಾಬು ಇಲ್ಲಿ ಬಂದು ಇವಾಗ ಟೆಂಟ್ ಹಾಕ್ದ ಮೇಡಮ್, ಟೆಂಟ್ ಹಾಕೋಣ. ನೆರಳು ನೋಡ್ಕೋಬೇಕು. ನೆರಳು ನೋಡ್ಕೊಂಡ್ರೆ ಈ ಲೊಕೇಶನ್ ಮಿಸ್ ಆಗುತ್ತೆ. ಅದಕ್ಕೆ ಇಲ್ಲೇ ಹಾಕ್ಕೊಳ್ಳಿ ಅಲ್ಲಿ ಇಂಥ దగ్గరికి తీసుకురా. బాగా చేసి ಫ್ರೆಂಡ್ಸ್, ಫೈನಲಿ ನಾವು ನೆಲಮಣ್ಣ ಮೇಲೆ ಬಂದು ರೀಚ್ ಆಗಿ ಸಕ್ಸಸ್ಫುಲ್ ಆಗಿ ಇದು ಟೆಂಟ್ ಎಲ್ಲ ಹಾಕಿ ಕುತ್ಕೊಂಡಿದ್ದೀವಿ. ಸ್ವಲ್ಪ ಗಾಳಿ ಇತ್ತು, ಆದ್ರೂ ಸ್ವಲ್ಪ ಸಹಕಾರ ಮಾಡ್ತು. ಗಾಳಿ ಸ್ವಲ್ಪ ಅಷ್ಟೊಂದು ಜೋರಾಗಿ ಬೀಸಿಲ್ಲ. ಹೋಗೋ ಹೆಂಗಾನ ಅಲ್ಲಿಂದ ಬಂದಿದ್ದು ಚೆನ್ನಾಗೈತಲ್ಲ ಪ್ಲೇಸ್. ಬಹಳ ದಿನ ಆಗಿತ್ತು ಬಂದು ಕಡೆ ಎಲ್ಲ. ಹೌದು, ಆ ಫೆನ್ಸಿಂಗ್ ಹಾಕ್ದಾಗ್ಲಿಂದ ಯಾರನ್ನು ಬಿಡ್ಸ್ಕೊಂತಿಲ್ಲ ಒಳಗಡೆ. ಬಟ್ ನಾವು ಬಂದ್ರು ಏನೋ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ದಂಗೆ, ಬೆಂಕಿ ಹಚ್ತಿದ್ದಂಗೆ, ಮತ್ತೆ ಇದು ಎಣ್ಣೆ ಪಣ್ಣೆ ಕುಡಿದು ಎಲ್ಲ ಬಾಟ್ಲಿಗೆ ಬಿಸಾಕ್ತಿದ್ದಂಗೆ ಬಂದು ಇಲ್ಲಿ ಇದ್ದು ಹೋದ್ರೆ ಓಕೆ. ಬಂದಿದ್ದಕ್ಕೂ ನಾವು ಗುರ್ತುಗಳು ಇರಬಾರ್ದು. ಏನಂತಾರಲ್ಲ, ಆದ್ರೂ ಬರ್ತಾರ ಬಂದೆಲ್ಲ ಎಣ್ಣೆ ಹೊಡೆದು ಅಲ್ಲ ಓಕೆ, ಅವ್ರು ಜಾಲಿ ಮಾಡ್ಕೊಳ್ಳಿ. ಫುಲ್ ಬಾಟ್ಲಿ ತರ್ಬೇಕಾರೆ ಜಾಗ್ರತೆ ಖಾಲಿ ಬಾಟ್ಲ ಹಂಗೆ ಫುಲ್ ಜಾಗ್ರತೆ ತಗೊಂಡೋಗ್ಬೇಕು. ಅದೇ ಹೊಡಿಬಾರ್ದು ಅಂತ ಹೇಳ್ತಾರೆ. ಇನ್ಸ್ಟಾಂಟ್ ರೆಡಿಮೇಡ್ ಮ್ಯಾಗಿ ಅಲ್ಲೇ ಮಾಡ್ಕೊಬಂದು ಇಲ್ಲಿ ಬಂದ್ಬಿಟ್ಟು ಮಾಡಿ ಬೆಂಕಿ ಹಾಕಿ ಮತ್ತೆ ಅದು ನಾವು ಮನೆಗೆ ಆರ್ತದೇನೋ ಇಲ್ಲ ನೆಗ್ಲಿಜೆನ್ಸಿ ಆಗಿ ಬಿಟ್ಟು ಹೋಗಿ ಇಲ್ಲೆಲ್ಲ ಕಾಡಿಗೆಲ್ಲ ಬೆಂಕಿ ಹಚ್ಕೊಳ್ಳೋ ಬದಲು ನಾವು ಮುಂಜಾಗ್ರತೆಯಾಗಿ ನಾವು ಒಬ್ಬರಿಗೆ ಹೇಳೋರಾಗಿ ಇಲ್ಲಿ ಬೆಂಕಿ ಹಾಕ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಅದರಿಂದ ಅಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನ ತಿನ್ಕೊಳ್ಳೋಣ. ಅದಕ್ಕೆ ಇರ್ಲಿ ಅಂತ ಡ್ರೈ ಫ್ರೂಟ್ಸ್ ತಂದಿದ್ದೀವಿ. ಸ್ವಲ್ಪ ಎನರ್ಜಿಗೆ ಇದು ತಿನ್ಕೊಂಡಿದ್ದೀವಿ. ನೀವು ನೋಡಿ ಎಲ್ಲ ತೋಟಗಳು ಹೆಂಗೆ ಕಾಣಿಸ್ತಾವಲ್ಲ. ಫ್ರೆಂಡ್ಸ್, ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗುರು. ಹೇಳೋದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಭಯಂಕರ ಚಳಿ, ಇಬ್ನಿ ಬಿದ್ದು 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 ಈ ಟೆಂಟ್ ಎಲ್ಲ ಒಂಥರ ವಾಟರ್ ಪ್ರೂಫೇ ಆದ್ರೂ ಅದನ್ನೇನು ನೆಮ್ಮಂತಾರಲ್ಲ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಎಲ್ಲ ತಣ್ಣ ಗಾಳಿ ಬೀಸಿ 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 ಫುಲ್ಲು ಟೆಂಟ್ ಎಲ್ಲ ಏರ್ ಕಂಡೀಷ್ನರ್ ಥರ ಆಗ್ಬಿಟ್ಟಿತ್ತು. ಸುಮ್ಮನೆ ಒಂಥರ ಫ್ರಿಡ್ಜಲ್ಲಿ ಇದ್ದಂಗೆ ಇದ್ಬಿಟ್ಟಿದ್ದು, ಎಲ್ಲ ಫ್ರೀಜ್ ಆಗಿಬಿಟ್ಟಿದ್ದು. ಅದಕ್ಕೆ ನಿದ್ದೆ ಬರಲಿಲ್ಲ ನನಗೆ. ಹೊರಗಡೆ ಹೋಗ್ಬಿಟ್ಟು ಒಂದು 2:30-3 ಗಂಟೆಗೆ ಹೊರಗಡೆ ಹೋಗಿ ಬೆಂಕಿ ಹಾಕ್ಕೊಂಡಾಗ ಚಳಿಮಂಟ್ಲು ಅಂತಾರಲ್ಲ ತೆಲುಗಲ್ಲಿ, ಕನ್ನಡದಲ್ಲಾದರೆ ಅದು ಫೈರ್ ಕ್ಯಾಂಪು, ಬೆಂಕಿ ಕಾಸ್ಕೊಳ್ಳೋದಕ್ಕೆ ಎಲ್ಲ ಇದು ಮಾಡಿಬಿಟ್ಟು ಒಲೆ ಥರ ಮಾಡಿ ಕಾಸ್ಕೊಂಡಿದ್ದಾಯಿತು. ಬೆಳಗಿನ ಜಾವ ಅಂದ್ಕೊಂಡು ನಾನು ಆಲ್ರೆಡಿ ಇವತ್ತು 2:30ಗೆ ಎದ್ದೋನು. 6 ಗಂಟೆವರೆಗೂ ನನಗೆ ಚಳಿ ಹೋಗಲೇ ಇಲ್ಲ. ಸೂರ್ಯ ಬರೋರು ನನ್ನ ನಿದ್ದೆ ಬಂದಿಲ್ಲ. ಸದ್ಯಕ್ಕೆ ಈಗ ಒಂಚೂರು ರೆಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಈಗ ಒಂದು ಸ್ವಲ್ಪ 1 ಅವರ್ 2 ಅವರ್ ಮನ್ಕೊಂಡಿದ್ದು, ಮತ್ತು ಮಧ್ಯಾಹ್ನ 3 ಗಂಟೆ 4 ಗಂಟೆ ಹಂಗೆ ಸ್ವಲ್ಪ ತಣ್ಣೊಂದಾದ್ಮೇಲೆ ಎದ್ಬಿಟ್ಟು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಎ ಬ್ರೇಕ್. ಈಗ ಟೈಮ್ ಬಂದು ಒಂದು 12 ಗಂಟೆ ಆಗಿದೆ. ಕ್ಯಾಂಪ್ ಎಲ್ಲ ಹಾಕಿದ್ದಾಯಿತು, ಟೆಂಟ್ ಸೆಟಪ್ ಮಾಡಿದ್ದಾಯಿತು. ಒಳಗಡೆ ಬಂದು ರಿಲ್ಯಾಕ್ಸ್ ಮಾಡೋಣ ಅಂತ ಮಲಗಿದ್ದೀನಿ. ಸೊ ಒಂದು 2 ಅವರ್ 3 ಅವರ್ ಮಲ್ಕೊಬಿಡೋಣ. ಮಲ್ಕೊಂಡು 3 ಗಂಟೆಗೆ ಫ್ರೆಶ್ ಆಗಿ ಎದ್ಬಿಟ್ಟು ಒಂದು ಒಳ್ಳೆ ಪ್ಲೇಸ್ ಇದೆ,
ಒಂದು 2-3 ಪ್ಲೇಸು ಇಲ್ಲಿ ನೋಡಿಕೊಂಡು ಈವ್ನಿಂಗ್ ಸನ್ಸೆಟ್ ನೋಡಿಕೊಂಡು ಫೈರ್ ಕ್ಯಾಂಪ್ನ ಕ್ಲೋಸ್ ಮಾಡಿ ಎಂಡ್ ಮಾಡ್ಕೊಂಡು ಓಡ್ತಾ ಇರೋಣ. ಯಾಕಂದರೆ ನೈಟ್ ಕ್ಯಾಂಪ್ ಹಾಕಿದ್ವಿ, ನೈಟ್ ಕ್ಯಾಂಪು. ಬಟ್ ಇಲ್ಲಿ ಬೆಟ್ಟ ಇರೋದ್ರಿಂದ ಇಲ್ಲಿ ಬೆಂಕಿ ಹಾಕೋದು ಬೇಡ ಅಂತ ನನ್ನ ಉದ್ದೇಶ. ಮತ್ತು ಒಬ್ಬನೇ ಇರೋಕ್ಕಾಗೋದಿಲ್ಲ, ಕರಡಿ ಕಾಟ ತುಂಬ ಇದಾವಂತಾರೆ. ಸೊ ಅದಕ್ಕಾಗಿ ಬೇಡ ಅಂತಂದ್ಬಿಟ್ಟು ಈವ್ನಿಂಗು ಪ್ಯಾಕಪ್ ಮಾಡಿ ಬ್ಯಾಕ್ ಟು ದಿ ಪೆವಿಲಿಯನ್ ಹೋಗೋಣ. ಸೊ ಅಲ್ಲಿವರೆಗೂ ಶುಭ ದಿನ. ಸೊ ಈಗಷ್ಟೇ ಎದ್ಬಿಟ್ಟು ಒಂದು ಟೈಮು ಒಂದೂವರೆ ಆಗ್ತಾಯಿದೆ. ಹೊಟ್ಟೆ ಹಸಿವಾಗ್ತಾಯಿದೆ. ಸೊ ಬೇಗ ಊಟ ಮಾಡಿಕೊಂಡು, ಸರಿನಾ? ಊಟ ಅಂದರೆ ಸ್ವಲ್ಪ ನೂಡಲ್ಸ್ ತಂದಿದ್ದೀನಿ, ಬೆಳಗ್ಗೆ ಮಾಡ್ಕೊಂಡಿದ್ದು. ಅದನ್ನು ತಿಂದ್ಕೊಂಡು ಸ್ವಲ್ಪ ಒಂದು 2-3 ಪ್ಲೇಸು ಇಲ್ಲ ಒಳ್ಳೆ ಶಾರ್ಟ್ಸ್ ಲೊಕೇಶನ್ ಮಾಡಿಕೊಂಡು ಹೊರಟ್ಬಿಡೋಣ. ಯಾಕಂದರೆ ಚಾರ್ಜಿಂಗ್ ಇಲ್ಲ, ಮತ್ತು ಈವ್ನಿಂಗ್ವರೆಗೂ ಸನ್ಸೆಟ್ವರೆಗೂ ವೆಯ್ಟ್ ಮಾಡೋಕ್ಕೆ. ಸೊ ಸನ್ಸೆಟ್ನ ಆಗ್ತಾಯಿಲ್ಲ. ಇನ್ ಕೇಸ್ ಪಾಸಿಬಿಲಿಟಿ ಇದ್ದರೆ ಮತ್ತೆ ಮಾಡ್ತೀನಿ, ಇಲ್ಲಾಂದರೆ ಇದೇ ಎಂಡ್ ಮಾಡಿಬಿಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ತೊಳ್ಕೊಂಡು ನೂಡಲ್ಸ್ ತಿಂದ್ಬಿಡೋಣ. ಸ್ಪೂನ್ ತಂದಿದ್ದೆ, ಬಟ್ ಅಲ್ಲೇ ಬ್ಯಾಗಲ್ಲಿ ಮರ್ತೋಗ್ಬಿಟ್ಟಿದ್ದೇನೆ. ಕೈಯಲ್ಲಿ ಜಮಾಯಿಸ್ಬಿಡೋಣ. ಸೂಪರ್ ನೂಡಲ್ಸ್, ಎಮ್ಮಿ ನೂಡಲ್ಸ್. ಸೂಪರ್ ಇದೆ. ಇನ್ನು ಬಿಸಿ ಹಂಗೆ ಇದು ಹಾಟ್ ಬಾಕ್ಸ್ ಇದ್ದಂಗೆ ಇದು ಚಿಕ್ಕದು. ಸೊ ನಿದ್ದೆನ ಆಯ್ತಾಗಲ್ದೆ ಕಣ್ಣು ಉರಿತಿದ್ದಾವೆ ಯಾಕೋ. ಸ್ವಲ್ಪ ಲೇಟ್ ನೈಟ್ ನಿದ್ದೆ ಮಾಡಲಿಲ್ಲವಲ್ಲ, ಅದಕ್ಕೆ ಅನ್ಸುತ್ತೆ. ಸೊ ಎಲ್ಲ ಒಳಗಡೆ ಇಟ್ಕೊಂಡಿದ್ದೀನಿ, ಒಂದು ಕ್ಯಾಮರಾ ಕಿಟ್ಸ್ ಎಲ್ಲ. ನೋಡ್ಬೋದು ನೀವು, ಹೊರಗಡೆ ಫುಲ್ ತುಂಬ ಹೆವಿ ಬಿಸಿಲಿದೆ. 2 ಗಂಟೆ ಆಗಿದೆ ಆಲ್ರೆಡಿ. ಸೊ ಕ್ಯಾಮ್ರಾ ಇಲ್ಲಿದೆ, ಹೆಲ್ಮೆಟ್ಟು, ವಾಟ್ರು, ಸ್ವಲ್ಪ ಅಸೆಸರೀಸ್ ಎಲ್ಲ ಒಳಗಡೆ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು 2-3 ಲೊಕೇಶನ್ ತೋರಿಸ್ಬಿಟ್ಟು ನಿಮಗೆ ರಿಟರ್ನ್ ಆಗೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ. ಸುಮ್ಮನೆ ಬನ್ನಿ, ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಇಲ್ಲಿಂದ ನೋಡ್ಕೊಂಡ್ರೆ ಮಾತ್ರ ಒಳ್ಳೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ನೈಟ್ ಎಲ್ಲ ಚಳಿಯಲ್ಲಿ ನಡಗಿದ್ನಲ್ವಾ, ಬೇಡ ಸ್ವಲ್ಪ ಬಿಸಿಲು ಬರಲಿ ಅಂತಂದ್ಬಿಟ್ಟು ಟೆಂಟಲ್ಲೇ ಮಲ್ಕೊಂಡಿದ್ದೆ. ನೋಡ್ರಿ ಹೆಂಗಿದೆ ಇಲ್ಲಿಂದ. ಇವೆಲ್ಲ ಸೀತಾಫಲದ ಗಿಡಗಳೆಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಇಲ್ಲಿಗೆಲ್ಲ ಬರ್ತಿದ್ವಿ ಕಾಯಿಗಳು, ಹಣ್ಣುಗಳು ಕಿತ್ಕೊಂಡು ಹೋಗೋಕ್ಕೆ. ಸೊ ಬೆಟ್ಟಕ್ಕೆ ಬೆಂಕಿ ಇಟ್ಟಾಗ ಇವೆಲ್ಲ ಸುಟ್ಟೋಗೋ ಚಾನ್ಸಸ್ ಇರ್ತಾವೆ. ಇಲ್ಲಿ ಆರಾಮ ಮನ್ಕೋಬೋದು. ಯಾರೋ ಶಿವಲಿಂಗ ಚಿತ್ರ ಕೆತ್ತನೆ ಮಾಡಿದ್ದಾರೆ. ದನಗಳು, ಕುರಿಗಳು, ಮೇಕೆಗಳೆಲ್ಲ ಕಾಯಕ್ಕೆ ಬರೋರೆಲ್ಲ ಇಲ್ಲಿ ಒಂದು ಹುಲಿ ಕಟ್ಟೆ ಬರ್ಕೊಂಡು ಇಲ್ಲೆಲ್ಲ ಆಟ ಆಡ್ಕೊಂಡು ಕೂತ್ಕೊಳ್ಳೋರು. ಅದು ಈಗ ನೋಡಿ, ಇಲ್ಲಿದೆ ನೋಡಿ, ಹಿಂಗೆ ಹಾಕಿದ್ದಾರೆ. ತಣ್ಣಗಿದೆ ಆರಾಮಾಗೆ. ಪೀಸ್, ಮನಃಶಾಂತಿ, ಓಂ ಶಾಂತಿ, ಮನಃಶಾಂತಿ, ಆ ಶಾಂತಿ, ಈ ಶಾಂತಿ, ಎಲ್ಲ ಶಾಂತಿನೂ ಬರಲಪ್ಪ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರೂ ನೀವು ಎಂಜಾಯ್ ಮಾಡಿದಿರ ಅಂದ್ಕೊತೀನಿ. ತುಂಬ ಇದನ್ನು ನೋಡ್ಬಿಟ್ಟು ಎಲ್ಲರೂ ಖುಷಿ ಪಟ್ಟಿದ್ದೀರ ಅಂದ್ಕೊತೀನಿ ಈ ವಿಡಿಯೋನ. ಈ ವಿಡಿಯೋ ಇವತ್ತಿಗೆ ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಡೇ 2 ಎಪಿಸೋಡ್ 2ನ ಮತ್ತು ಎಪಿಸೋಡ್ 3ಯಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಸೊ ನಿಮ್ಮ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಸದಾ ವಾಚ್ ಮಾಡ್ತಾಯಿರಿ, ನೋಡ್ತಾಯಿರಿ. ಹೊಸ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡಿ. ಮತ್ತು ಯಾರಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ನೇಚರ್ ವೀಡಿಯೋಗಳನ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೈನ್ ಆಫ್ ಫ್ರಮ್ ಉಮೇಶ್.